ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದ್ದಂತಹ ಹನಿ ಟ್ರ್ಯಾಪ್ ಪ್ರಕರಣ. ಹನಿ ಟ್ರ್ಯಾಪ್ ಬೆನ್ನಲ್ಲೇ ಫೋನ್ ಟ್ಯಾಪ್ ಸುದ್ದಿ. ಬಿಜೆಪಿ ಶಾಸಕನಿಗೆ ಫೋನ್ ಟ್ಯಾಪ್ ಮಾಡಿದಂತಹ ದುರುಳರು 1 ತಿಂಗಳಿನಲ್ಲಿ 70 ಬಾರಿ ಫೋನ್ ಟ್ಯಾಪ್ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಎಸ್ಪಿ ಮುಂದೆ ಅಳಲು ತೋಡಿಕೊಂಡಿರುವಂತಹ ಬಿಜೆಪಿ ಶಾಸಕ. ರಾಯಚೂರು ಶಾಸಕನಿಂದ ಎಸ್ಪಿ ಪುಟ್ಟಮಾದಯ್ಯ ಅವರಿಗೆ ದೂರು. ಶಾಸಕ ಶಿವರಾಜ್ ಪಾಟೀಲ್ನಿಂದ ಮೌಖಿಕವಾಗಿ ದೂರು. ಶೀಘ್ರವೇ ಲಿಖಿತ ದೂರು ಸಲ್ಲಿಸಲಿರುವಂತಹ ಶಾಸಕ ಶಿವರಾಜ್ ಪಾಟೀಲ್. ಎಸ್, ರಾಜ್ಯದಲ್ಲಿ ಹಲ್ಚಲ್ ಸೃಷ್ಟಿಸಿದ್ದಂತಹ ಹನಿ ಟ್ರ್ಯಾಪ್ ವಿಚಾರ ಈಗಲೂ ಕೂಡ ಸದ್ದನ್ನ ಮಾಡ್ತಾ ಇದೆ. ವಿಚಾರ ಇಷ್ಟೇ, ಹನಿ ಟ್ರ್ಯಾಪ್ ಪ್ರಕರಣ. ಈ ಒಂದು ವಿಚಾರದಲ್ಲಿ ಫೋನ್ ಕೂಡ ಟ್ಯಾಪ್ ಮಾಡುವಂತಹ ಸುದ್ದಿ ಬರ್ತಾ ಇದೆ. ಫೋನ್ ಕೂಡ ಟ್ಯಾಪ್ ಮಾಡಲಾಗಿದೆ ಎನ್ನುವಂಥದ್ದು. ಬಿಜೆಪಿ ಶಾಸಕನಿಗೆ ಫೋನ್ ಟ್ಯಾಪ್ ಮಾಡಿರುವಂತಹ ದುರುಳರು 1 ತಿಂಗಳಿನಲ್ಲಿ 70 ಬಾರಿ ಫೋನ್ ಟ್ಯಾಪ್ ಮಾಡಿದ್ದಾರಂತೆ. ನಗರದ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ತಮ್ಮ ಫೋನ್ ಟ್ಯಾಪಿಂಗ್ ಮಾಡಲಾಗಿದೆ ಎನ್ನುವಂತಹ ದೂರನ್ನ ನೀಡಿದ್ದಾರೆ. ಮೌಖಿಕವಾಗಿ ದೂರನ್ನ ನೀಡಿದ್ದಾರೆ. ಶಿವರಾಜ್ ಪಾಟೀಲ್ ತಮ್ಮ ಹಿಂದೆ ಗೂಢಾಚಾರಿಕೆ ನಡೀತಾ ಇದೆ. ತಿಂಗಳಿನಲ್ಲಿ 70 ಬಾರಿ ನನ್ನ ಫೋನನ್ನ ಟ್ರ್ಯಾಪ್ ಮಾಡಲಾಗಿದೆ ಎನ್ನುವಂತಹ ವಿಚಾರವನ್ನ ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಅವರ ಬಳಿಗೆ ಹೋಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೌಖಿಕವಾಗಿ ಮಾತನಾಡಿದ್ದಾರೆ. ಲಿಖಿತವಾಗಿಯೂ ಕೂಡ ಕಂಪ್ಲೇಂಟ್ ಕೊಡುವುದಾಗಿ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ನಿಂದಲೇ ನನ್ನ ಲೊಕೇಶನ್ ತೆಗಿತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ನನ್ನ ಲೊಕೇಶನ್ ತೆಗೆಸ್ತಾರೆ. ಇಂತಹ ಜನ ರಾಯಚೂರಿನಲ್ಲಿ ಇದ್ದಾರೆ ಅಂತ ಯಾರು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ಇವರು ಮಾತನಾಡಿದ್ದಾರೆ. ಎಸ್ಪಿ ಕಚೇರಿಯಲ್ಲಿ ಪ್ರಕರಣವೊಂದರ ಕುರಿತು ಮಾತನಾಡ್ತಾ ಇರಬೇಕಾದ್ರೆ ತನ್ನ ಅಳಲನ್ನು ಕೂಡ ಶಾಸಕರು ತೋಡ್ಕೊಂಡಿದ್ದಾರೆ. ಎಸ್, ರಾಯಚೂರು ನಗರದ ಶಾಸಕರ ಬೆನ್ನ ಹಿಂದೆ ಬಿದ್ದವರು ಯಾರು, ಯಾವ ಕಾರಣಕ್ಕಾಗಿ ಇವರ ಬೆನ್ನ ಹಿಂದೆ ಬಿದ್ದಿದ್ದಾರೆ, ಯಾಕಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನ ಗೂಢಾಚಾರಿಕೆ ಮಾಡ್ತಿದ್ದಾರೆ ಎನ್ನುವಂತಹ ಅನುಮಾನಗಳು ಕೂಡ ಈಗ ಸೃಷ್ಟಿಯಾಗ್ತಾ ಇದೆ. ಸರ್ಕಾರ ಯಾರದ್ದೋ ಇರುತ್ತೆ, ಸಹಜವಾಗಿ ಪೊಲೀಸರ ಅವರು ಮಾತನ್ನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಶಾಸಕರು ತಮ್ಮ ಅಳಲನ್ನ ತೋರ್ಕೊಂಡಿದ್ದಾರೆ. ಹಾಗೆ ಆರೋಪವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಏನೇ ಇರಲಿ, ಇವರ ಒಂದು ಫೋನನ್ನು ಟ್ಯಾಪ್ ಮಾಡಿ ಅವರಿಗೆ ಏನ್ ಸಿಗುತ್ತೆ ಎನ್ನುವಂಥದ್ದೇ ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.